ಕಂಬಳದಲ್ಲಿ ಕಂಬಳ ಕದನ, ಸಾತಗಳ್ಳಿಯಲ್ಲಿ ಬೇಡ ವರ್ಣದಲ್ಲಿ ಮಾಡಿ. ಅಲ್ಲಿ ವಿರೋಧ, ಇಲ್ಲಿ ಓಕೆ. ಕಂಬಳ ಹೆಸರಲ್ಲಿ ರಾಜಕೀಯ, ಕಂಬಳ ಸಂಘರ್ಷ. ಕಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಕದನನೇ ಆಗ್ತಾ ಇರುವಂತದ್ದು. ಇನ್ನು ಚರ್ಚೆ ಹಂತದಲ್ಲೇ ಇರುವಂತ ಸಂದರ್ಭದಲ್ಲೇ ಸಾತಗಳ್ಳಿಯಲ್ಲಿ ಎಲ್ಲವನ್ನೂ ಕೂಡ ಟ್ರ್ಯಾಕ್ ರೆಡಿ ಮಾಡ್ಕೊಳ್ಳಾಗ್ತಾ ಇದೆ. 25 ಎಕರೆ ಜಾಗದಲ್ಲಿ ಅಲ್ಲಿರುವಂತ ಮರಗಳನ್ನ ಕಡಿದು ಪರಿಸರವನ್ನ ನಾಶ ಮಾಡಲಾಗ್ತಾ ಇದೆ ಅಂತ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅಲ್ಲಿನ ಸಂಸದರು, ಬಿಜೆಪಿ ನಾಯಕರೆಲ್ಲರ ವಾದ ಏನಪ್ಪಾ ಅಂದ್ರೆ, ಕಂಬಳ ಆ ನೆಲದಲ್ಲಿ ಆದ್ರೇನೆ ಚಂದ, ಅಲ್ಲಿನ ಸಂಪ್ರದಾಯ, ಅಲ್ಲಿನ ವೈಭೋಗ ಅಲ್ಲಿ ನೋಡ್ಲಿಕ್ಕೆ ಚಂದ, ದಸರಾದ ಮೂಲ ಸ್ವರೂಪವನ್ನ ಬದಲು ಮಾಡಬೇಡಿ ಅನ್ನುವಂತ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ನಾಡ ಹಬ್ಬ ದಸರಾದಲ್ಲಿ ಕಂಬಳ ಸಂಘರ್ಷ, ಸಾತಗಳ್ಳಿ ಬೇಡ, ಈಗ ವರ್ಣಕೆರೆಯಲ್ಲಿ ಮಾಡಿ ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ನೀವು ಮಾಡಲೇಬೇಡಿ ಫಸ್ಟ್ ಆಫ್ ಆಲ್ ಕಂಬಳವನ್ನ. ಅಕಸ್ಮಾತ್ ಮಾಡೋದಾದ್ರೆ ಸಾತಗಳ್ಳಿಯಲ್ಲಿ ಪರಿಸರವನ್ನ ನಾಶ ಮಾಡಬೇಡಿ, ವರ್ಣಕೆರೆಯಲ್ಲಿ ಮಾಡೋದಾದ್ರೆ ಅಂತ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ವರ್ಣ ಕ್ಷೇತ್ರದ ಕೆರೆಯಲ್ಲಿ ಕಂಬಳಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮೈಸೂರು ದಸರಾದಲ್ಲಿ ಕಂಬಳ ಅಗತ್ಯನೇ ಇಲ್ಲ, ಕಂಬಳ ಮಾಡೋದಾದ್ರೆ ವರ್ಣದಲ್ಲಿ ಮಾಡಿ, ಸಾತಗಳ್ಳಿಯಲ್ಲಿ ಮರಗಳ ಮಾರಣ ಹೋಮ ಮಾಡಬೇಡಿ, ವರ್ಣಕೆರೆ ಹೂಳ್ ತೆಗೆದು ಅಭಿವೃದ್ಧಿಯನ್ನ ಮಾಡಲಾಗ್ತಾ ಇದೆ. ಕಂಬಳ ಟ್ರ್ಯಾಕಿಗೆ ವರ್ಣಕೆರೆ ಸೂಕ್ತವಾಗಿದೆ, ಸಾತಗಳ್ಳಿ ಬೇಡ, ವರ್ಣದಲ್ಲಿ ಮಾಡಲಿಕ್ಕೆ ಈ ರೀತಿಯಾಗಿ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಮೈಸೂರು ದಸರಾಗೆ ಹೋದ್ರೆ ಎಷ್ಟು ದಿನ ಹೋಗ್ತಾರೆ? ಒಂದ್ ದಿನ ಹೋಗಿ ಬರ್ತಾರೆ. ಆಲ್ಮೋಸ್ಟ್ ಯಾರೇ ಹೋಗೋದಾದ್ರೂ ಕೂಡ ಒಂದು ಜಂಬೂ ಸವಾರಿ ದಿನ ಹೋಗ್ತಾರೆ. ಇಲ್ಲ ಅಂದ್ರೆ ಮಾಮೂಲಿ ಜಂಬೂ ಸವಾರಿ ದಿನ ತುಂಬಾ ಜನ ಇರ್ತಾರೆ, ಮಾಮೂಲಿ ದಿನದಲ್ಲೇ ಯಾವತ್ತಾದ್ರೂ ಹೋಗೋಣ, ಒಂದು 11 ದಿನದಲ್ಲಿ ಒಂದಿನ ಅಂತ ಹೋಗಿ ಬಂದ್ರೆ ಅದನ್ನ ಸುತ್ತಾಡ್ಲಿಕ್ಕೇನೆ, ಮೈಸೂರು ಸುತ್ತಾಡ್ಲಿಕ್ಕೇನೆ ಒಂದಿನ ಸಾಕಾಗೋದಿಲ್ಲ. ಅಂಥದ್ರಲ್ಲಿ ಕಂಬಳ ಎಲ್ಲೋ ಮಾಡಿ, ಸುಮ್ಮನೆ ದುಂದುವೆಚ್ಚ ಮಾಡಿ, ಪರಿಸರ ನಾಶ ಮಾಡಿ, ಯಾಕೆ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವರು ಪ್ರಶ್ನೆಯನ್ನ, ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಏನು ಮಾತಾಡಿದ ನೋಡೋಣ. ಹೊರದೇಶದಿಂದ ಬಂದು ಇಲ್ಲಿ ಆ ದಸರಾ ಮೆರವಣಿಗೆ ಟೈಮ್ನಲ್ಲಿ ಅವ್ರದ್ದೇ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಾರೆ, ಅದಕ್ಕೆಲ್ಲ ಅವಕಾಶ ಉಂಟು. ಅದೇ ರೀತಿ ನಾವು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂದರೆ, ಯಾವುದೋ ಒಂದು ಸಾತ್ಗಳ್ಳಿ ಅನ್ನೋ ಬಡಾವಣೆಯಲ್ಲಿ ಅದು ಎಕ್ಸ್ಟೆನ್ಷನ್ ಏರಿಯಾ, ಅಲ್ಲಿ ಹೋಗಿ ಇವರು ಆ ಪರಿಸರ ಗಿಡ ಎಲ್ಲ ಹೊಡೆದಾಕಿ ಮತ್ತು ಅಲ್ಲಿ ಕೆಸರು ಗದ್ದೆ ಥರ ಮಾಡೋ ಬದಲು ಇಲ್ಲಿ ಮೈಸೂರು ಮತ್ತು ನರಸೀಪುರ ರೋಡು ಇದು, ಇಲ್ಲಿ ವರ್ಣಕೆರೆ ಇದೆ, ವಿಶಾಲವಾಗಿ ನೀರೆಲ್ಲ ಬತ್ತೋಗಿದೆ. ಇಂಥ ಜಾಗದಲ್ಲಿ ಮಾಡಿ, ಇಲ್ಲಿ ಯಾರು ಕೂಡ ಯಾವುದೂ ಕೂಡ ಅಪಸ್ವರ ತೆಗೆಯಲ್ಲ. ಇಲ್ಲಿ ನೋಡಿ ವಿಶಾಲವಾಗಿ ಎಷ್ಟೊಂದು ಲಕ್ಷಾಂತರ ನೋಡ್ಬೋದು. ಇದಕ್ಕೆ ಬಂದೋಬಸ್ತ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲೂ ಮಾಡಿದ್ರೆ ವರ್ಣಕೆರೆ ಹತ್ರ ಕೆರೆ ನೀರು ತುಂಬಿದ್ರು ಕೂಡ ಸೈಡಲ್ಲಿ ಮಾಡೋ ಅಂಥದ್ದು ಜಾಗ ವ್ಯವಸ್ಥಿತವಾಗಿ ಚೆನ್ನಾಗಿದೆ. ಯಾವುದೇ ಪರಿಸರನೂ ಹಾಳು ಮಾಡದೆ, ಯಾವುದೇ ಮರ ಗಿಡಗಳನ್ನೂ ಹಾಳು ಮಾಡದೆ, ಈ ಸರ್ಕಾರನೂ ಕೂಡ ಯೋಚನೆ ಮಾಡಬೇಕು. ಮರ ಎಲ್ಲ ಪ್ರಕೃತಿನ ಹಾಳು ಮಾಡೋದಲ್ಲ, ಸರಿಯಾದ ಜಾಗ ನೋಡಿ. ಮೈಸೂರಿಗೆ ಹತ್ರ ಇದೆ ಇರೋದು, ವರ್ಣ 10 ಕಿಲೋಮೀಟ್ರ್ ಆಗುತ್ತೆ ಸಿಟಿಯಿಂದ, ಆರಾಮಾಗಿ ಬರ್ತಾರೆ, ವಿಶಾಲವಾಗಿದೆ. ಕೆಲವು ವಿರೋಧ ಮಾಡ್ತಿದ್ದಾರೆ. ಯಾಕೆ ವಿರೋಧ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಆದರೆ ಇದು ಮೈಸೂರಲ್ಲಿ ನಡೆದ್ರೆ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲರೂ ನೋಡೋದಕ್ಕೆ ಅನುಕೂಲ ಆಗ್ತದೆ. ಇದೊಂದು ಅವಕಾಶ ಇದೆ, ಇದನ್ನು ಸದುಪಯೋಗ ಪಡಿಸ್ಕೊಂಡು ಮಾಡಿದ್ರೆ ಒಳ್ಳೆಯದು. ಮತ್ತು ಈ ಲೇಜರ್ ಶೋ ಅವೆಲ್ಲ ಮಾಡ್ತಾಯಿದ್ದೀರಾ, ಆದರೆ ಅದಕ್ಕೆ ಯಾರೂ ವಿರೋಧ ಮಾಡಲಿಲ್ಲ. ಇದಕ್ಕೆ ಮಾತ್ರ ಬೇಡ ಬೇಡ ಅಂತ ಅಂದರೆ ಇದು ಸರಿಯೋದಾಗಲ್ಲ. ಆದ್ದರಿಂದ ಇದನ್ನು ಎಲ್ಲೇ ಮಾಡಲಿ, ನಾನು ಹೇಳೋದು ಈ ಮೈಸೂರು ಬನ್ನೂರು ರಸ್ತೆ ಮಾಡಿ ಅಂತಲ್ಲ, ಆ್ಯಕ್ಚುಲಿ ಸಾತುಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಇದನ್ನು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಮಾಡಿದ್ರೆ ಎಲ್ಲರಿಗೂ, ಸಾರ್ವಜನಿಕರಿಗೆ, ಬೇರೆ ಊರುಗಳಿಂದ ಬರ್ತಕ್ಕಂಥ ಇವ್ರಿಗೆಲ್ಲ ಅನುಕೂಲ ಆಗುತ್ತೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಪರಶುರಾಮ್ ಗೌಡ್ರು, ಪರಿಸರವಾದಿಗಳು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಪರಶುರಾಮ್ ಗೌಡ್ರೆ. ನಿಮ್ ವಿರೋಧ ಏನಕ್ಕೆ ಈಗ ಕಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಂಬಳಕ್ಕಂತೂ ವಿರೋಧ ಅಲ್ಲ, ಹೌದು, ಆದ್ರೆ ಅಲ್ಲಿ ಕಂಬಳವನ್ನ ಮಾಡುವಂತದ್ರ ಬಗ್ಗೆ ಪರಿಸರ ನಾಶ ಮಾಡ್ತಾ ಇದ್ದಾರೆ ಅನ್ನುವಂಥ ವಿರೋಧದ ಜೊತೆಗೆ ಕಂಬಳವನ್ನು ಕೂಡ ಮಾಡಬೇಡಿ ಅನ್ನುವಂಥ ವಿರೋಧನ ಹೇಗೆ? ಇಲ್ಲ, ಕಂಬಳನ ನಾವು ದಸರಾ ಸಂದರ್ಭದಲ್ಲಿ ಮಾಡಬೇಡಿ ಅಂತ ಹೇಳೋದಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾಗಿ ಪರಿಸರ ನಾಶ ಒಂದಿದೆ. ಎರಡನೇದು, ಮೈಸೂರಿನ ಸಾಂಸ್ಕೃತಿಕ ದಸರಕ್ಕೆ ವಿಶ್ವವಿಖ್ಯಾತಿ ಇದೆ. ಅದಕ್ಕೆ ಧಾರ್ಮಿಕ ಹಿನ್ನೆಲೆ, ಸಾಂಸ್ಕೃತಿಕ ಹಿನ್ನೆಲೆ, ಪಾರಂಪರಿಕ ಹಿನ್ನೆಲೆ ಇದೆ. ಅದಕ್ಕೆ ಈ ರೀತಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ಜೋಡಿಸ್ತಾ ಹೋದ್ರೆ ಅದು ತನ್ನ ಮೂಲ ಸ್ವರೂಪ ಕಳ್ಕೋಬಹುದು, ಮಹತ್ವ ಕಳ್ಕೋಬಹುದು ಅನ್ನೋದು ದೊಡ್ಡ ಆತಂಕ ಇದೆ. ಈಗ ಇದುವರೆಗೆ ಲೇಸರ್ ಶೋ ಇದೆ, ಆಹಾರ ಮೇಳ ಇದೆ, ಮತ್ತು ಯುವ ದಸರಾ ಇದೆ, ಇದ್ಯಾಕ್ ಬೇಡ ಅಂತ ಹೇಳೋದಿದೆಯಲ್ಲ, ಎಲ್ಲೋ ಒಂದ್ ಕಡೆ ನಿಲ್ಲಿಸ್ಬೇಕಲ್ಲ ನಾವು. ಈಗ ನಾವು ಕಂಬಳ ಬೇಕು ಅಂದ್ರೆ ಮುಂದೆ ಇನ್ಯಾವ್ಯಾವ್ದು ಪ್ರತಿ ವರ್ಷ ಇನ್ನೂ ಎರಡು ಸೇರ್ತಾ ಹೋಗ್ತವೆ ಅಂತ ಇಟ್ಕೊಳ್ಳಿ, ಎಲ್ಲಿಗೆ ಮುಟ್ತೀವಿ ನಾವು? ಎಲ್ಲೋ ಒಂದ್ ಕಡೆ ಇದಕ್ಕೆ ಬ್ರೇಕ್ ಬೀಳ್ಬೇಕಲ್ಲ.
ಇದು ನಮ್ಮ ಆತಂಕ ಇರೋದು. ಇದುವರೆಗೆ ಈಗಾಗ್ಲೇ ಆಯೋಜನೆ ಮಾಡಿರುವಂತ ಕಾರ್ಯಕ್ರಮಗಳನ್ನೇ ಅಚ್ಚುಕಟ್ಟಾಗಿ ಮಾಡ್ಬೇಕು. ಈಗ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ಕೆಲವು ವರ್ಷಗಳಿಂದ ಯುವ ದಸರಾ ಸರಿಯಾಗಿ ನಡೀತಾ ಇಲ್ಲ, ಆಹಾರ ಮೇಳ ಸರಿಯಾಗಿ ನಡೀತಾ ಇಲ್ಲ, ಪಾಸ್ ಹಂಚಿಕೆ ಸರಿಯಾಗಿ ನಡೀತಾ ಇಲ್ಲ. ಇಲ್ಲಿ ಸ್ಥಳೀಯ ಕಲಾವಿದರನ್ನ ಬಹಳ ಕಡೆಗಣಿಸ್ತಾ ಇದ್ದಾರೆ, ಅವ್ರಿಗೆ ಸೂಕ್ತ ಸಂಭಾವನೆ ಕೊಡ್ತಾ ಇಲ್ಲ. ಹೊರ ಜಿಲ್ಲೆಗಳಿಂದ ಬಂದಂತ ಕಲಾವಿದರನ್ನ ದನಿನ್ ದೊಡ್ಡಿಗಳಲ್ಲಿ ಕೂಡಾಕ್ತಾರೆ. ಅವ್ರಿಗೂ ಉಳಿಯೋದಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಮಾಡೋದಿಲ್ಲ, ಆಹಾರದ ವ್ಯವಸ್ಥೆ ಇಲ್ಲ, ಸಂಭಾವನೆ ಕೂಡೋದಕ್ಕೂ ಸತಾಯಿಸ್ತಾರೆ. ಇದು ಏನು ವೈಭವ ಉಳಿಯುತ್ತಾ? ಅಲ್ಲ, ಹಣ ರಿಲೀಸ್ ಮಾಡ್ಬೇಕಾದ್ರೆ ಮಾತ್ರ ಕೋಟಿ ರಿಲೀಸ್ ಆಗತ್ತೆ, ಆದ್ರೆ ತಲುಪುವಂತ ಸಂದರ್ಭದಲ್ಲಿ ಚಿಲ್ಲರೆ ಲೆಕ್ಕದಲ್ಲಿ ತಲುಪುತ್ತೆ ಅವ್ರ ಜೋಬಿಗೆ ಹೋಗ್ಬೇಕಾದ್ರೆ. ಹೌದು, ಅದನ್ನ ಮಾಡ್ಲಿ, ಪಾರದರ್ಶಕತೆ ತರಲಿ. ಇದುವರೆಗೆ ನಮ್ಮ ಮೈಸೂರು ನಿವಾಸಿಗಳು, ಮೈಸೂರು ಜಿಲ್ಲೆಯವರೇ ನಾವು, ಉಪ ಸಮಿತಿಗಳು ಇದುವರೆಗೆ ಲೆಕ್ಕ ಕೊಟ್ಟಿರೋ ಸಂದರ್ಭಗಳು ಬಹಳ ಕಡಿಮೆ ಇದಾವೆ. ಈಗ ರೈತರು ಒಂದ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಕೂಡ 2 ಕಡೆ ತೋಟ ಮಾಡ್ತಾ ಇದ್ದೀನಿ, ನಾನು ಒಬ್ಬ ಕೃಷಿಕ. ಬರಗಾಲ ಬರ್ತಾ ಇದೆ, ಆಗ್ಲೇ ಜುಲೈ 2ನೇ ವಾರ ಆದ್ರೂ ಮಳೆ ಬರ್ತಾ ಇಲ್ಲ. ಈಗ ದಸರಕ್ಕೆ ಖರ್ಚು ಮಾಡೋ ಹಣ ಇದೆಯಲ್ಲ, ತೆರಿಗೆ ಹಣ, ಸಾರ್ವಜನಿಕರ ಹಣ, ಅದರಲ್ಲಿ ನಂದು ಪಾಲಿದೆ, ರೈತರದ್ದು ಪಾಲಿದೆ. ಆಯ್ತಾ? ಅದು 40 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, ಅದು ಮೊತ್ತದ ಪ್ರಶ್ನೆ ಅಲ್ಲ. ಅದು ಕೋಟಿಗಟ್ಲೆ ಇರ್ಬೋದು, ಲಕ್ಷಗಟ್ಲೆ ಇರ್ಬೋದು. ಅದರಲ್ಲಿ ನಮ್ಮ ರೈತರದು ಪಾಲಿದೆಯಲ್ಲ. ನಾನ್ ಸಂಕಟದಲ್ಲಿದ್ದಾಗ ನೀವು ಅದ್ದೂರಿ ದಸರಾ ಮಾಡ್ತೀವಿ, ಮೋಜು ಮಾಡ್ತೀವಿ, ಮಸ್ತ್ ಮಾಡ್ತೀವಿ ಅಂತ ಅಂದ್ರೆ ಸಂಕಟ ಆಗಲ್ವಾ ನಮ್ಗೆ, ರೈತರಿಗೆ? ಒಂದು ಜವಾಬ್ದಾರಿಯುತವಾದ ಸರ್ಕಾರದ ಕೆಲಸ ಏನು ಅಂದ್ರೆ, ನೋವಲ್ಲಿರೋದಕ್ಕೆ ಫಸ್ಟ್ ಸ್ಪಂದಿಸ್ಬೇಕು. ಅದು ನಾಗರಿಕ ಸರ್ಕಾರದ, ಸ್ಪಂದನಾಶೀಲ ಸರ್ಕಾರದ ಗುಣ. ಈಗ ಮಳೆ ಇಲ್ಲ ಅಂತ ನಾವು ಸಂಕಟ ಪಡ್ತಾ ಇದೀವಿ, ಬೆಳೆ ಒಣಗೋಗ್ತಾ ಇದೆ, ಬೆಳೆ ಮತ್ತೆ ಬಿತ್ತನೆ ಮಾಡಕ್ ಆಗ್ತಾ ಇಲ್ಲ, ಬಿತ್ತಿರೋದು ಒಣಗ್ತಾ ಇದೆ. ಹೀಗೆ ದಸರಾನ ನಾವು ಈ ಸಂದರ್ಭದಲ್ಲಿ ಒಂದು ಆಯಾಮದಲ್ಲಿ ವಿರೋಧ ಮಾಡ್ತಾ ಇಲ್ಲ. ಬರೀ ಮರಗಳು ಕಡಿತಾ ಇದ್ದಾರೆ ಅನ್ನೋದು ಒಂದೇ ಆಯಾಮ ಅಲ್ಲ. ಅದಕ್ಕೆ ಸಂಚಾರ ದಟ್ಟಣೆ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ, ಶಬ್ದ ಮಾಲಿನ್ಯ ಆಗುತ್ತೆ, ಧೂಳು ಜಾಸ್ತಿ ಆಗುತ್ತೆ. ದಸರಾನೇ ಮಾಡೋದು ಬೇಡವಾ ಅನ್ನುವಂತ ಪ್ರಶ್ನೆನೂ ಬರುತ್ತೆ. ಅಲ್ಲ, ಈಗ ಊಟಕ್ಕೆ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಉಪ್ಪನೇ ಹಾಕ್ಬಾರ್ದು ಅಂತ ಕೇಳೋದಾ? ದಸರಾ ಆಗೋದಾಗ್ಲಿ, ಆದ್ರೆ ಇಂಥ ಸಂದರ್ಭದಲ್ಲಿ ಜಾಸ್ತಿ ವೆಚ್ಚ ಮಾಡಬೇಡಿ ಅಂತನಾ? ಹದವಾಗಿ ಮಾಡಿ, ಹಿತಮಿತವಾಗಿ ಮಾಡಿ, ಸಡಗರದಿಂದ ಮಾಡಿ, ಪಾರದರ್ಶಕವಾಗಿ ಮಾಡಿ, ಜನರು ಸಂಭ್ರಮ ಪಡೋ ರೀತಿಯಲ್ಲಿ ಮಾಡಿ. ಅಲ್ಲ, ಅತಿಯಾಗಬಾರದು ಅಂತ. ದಸರಾ ಅನ್ನೋದು ಒಂದು ವಿಶ್ವವಿಖ್ಯಾತ ಜಂಬೂ ಸವಾರಿಯ ಜೊತೆಗೆ ಲಕ್ಷಾಂತರ ಜನ ಬರ್ತಾರೆ, ವಿದೇಶದಿಂದಲೂ ಕೂಡ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ನಮ್ಮ ರಾಜ್ಯದ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಬರ್ತಾರೆ. ಇಂಥ ಸಂದರ್ಭದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ, ವೈವಿಧ್ಯತೆಯ ಸಂಸ್ಕೃತಿಗಳು ಒಂದೇ ವೇದಿಕೆಯಲ್ಲಿ ಬರಲಿ ಅನ್ನುವಂಥದ್ರ ಚರ್ಚೆನೂ ಮಾಡ್ತಾರಪ್ಪ. ಈಗಾಗ್ಲೇ ಪ್ರತಿ ಜಿಲ್ಲೆಯ ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ಯಕ್ಷಗಾನ ಇದೆ, ಕಂಸಾಳೆ ನೃತ್ಯ, ಗೊರವರ ಕುಣಿತ, ಹಗಲು ವೇಷ, ಈ ತರ ಹಲವಾರು ಕರಗ ನೃತ್ಯ, ಕೊಡವ ನೃತ್ಯಗಳು, ಈ ರೀತಿ ಹಲವಾರು ಜಿಲ್ಲಾ ಸಾಂಸ್ಕೃತಿಕ ಕ್ರೀಡೆಗಳನ್ನ ನಾವು ನೋಡ್ತಾ ಇದ್ದೀವಿ, ಕಣ್ ತುಂಬ್ಕೋತಾ ಇದ್ದೀವಿ, ಸಂಭ್ರಮ ಪಡ್ತಾ ಇದ್ದೀವಿ. ಅವುಗಳ ಸಿದ್ಧತೆಗೆ ಈ ಮಟ್ಟದಲ್ಲಿ ಬೇಕಾಗಿಲ್ವಲ್ಲ? ನಾವೀಗ ಆಲ್ರೆಡಿ ಏನ್ ಆಯೋಜನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಗಳಿಗೆ, ಮರ ಕಡಿಯೋದಾಗೋದಿಲ್ಲ. ಈಗ ಕೆರೆ ಮುಚ್ಬಿಟ್ಟು ಮಾಡ್ತಾ ಇದ್ದಾರೆ, ಮರ ಕಡ್ಬಿಟ್ಟು ಮಾಡ್ತಾ ಇದ್ದಾರೆ, ಮರಗಳ ಮೇಲೆ ವಾಸಿಸ್ತಾ ಇರೋ ಜೀವ ಸಂಕುಲನ ನಾಶ ಮಾಡಿ ಮಾಡ್ತಾ ಇದ್ದಾರೆ. ಸರ್, ಇನ್ನು ಚರ್ಚೆ ಹಂತದಲ್ಲಿ ಇರ್ಬೇಕಾರ್ಲೆ ಇವರು ಎಲ್ಲದನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ಡಿಸೈಡೆಡ್ ಅಂತ ಸರ್ಕಾರ, ಇಲ್ಲ ನಾವು ಮಾಡೇ ಬಿಡ್ತೀವಿ, ವಿರೋಧ ಏನಾದ್ರೂ ಮಾಡ್ಲಿ ಅಂತ ಅಲ್ಲ, ನಾವು ಅವ್ರಿಗೆ ವಿನಂತಿ ಮಾಡ್ತಾ ಇದೀವಿ. ಸರ್ ಮಾತನಾಡ್ತೀನಿ, ನಮ್ ಜೊತೆ ಅಶೋಕ್ ಕುಮಾರ್ ರಾಯ್ ಅವರು, ಶಾಸಕರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೊಂದು ದುಂದು ವೆಚ್ಚ ಮಾಡಿ, ಪರಿಸರವನ್ನ ನಾಶ ಮಾಡಿ, ಇಲ್ಲಿ ಕಂಬಳ ಮಾಡುವಂತ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ? ಅದರ ಜೊತೆಗೆ ಮೈಸೂರು ದಸರಾದ ಮೂಲ ಸ್ವರೂಪವನ್ನೇ ಬದಲು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅಲ್ಲಿನ ಸಂಸ್ಕೃತಿ ಆಯಾಯ ನೆಲದಲ್ಲಿ ಆಚರಣೆ ಆದ್ರೇನೆ ಚಂದ ಅನ್ನುವಂತ ಅಭಿಪ್ರಾಯ. ಅಲ್ಲ ಸರ್, ಇದು ಒಂದು ನೋಡಿ, ಅಲ್ಲಿ ನಿಮ್ಮ ಮೊದಲ ಪ್ರಶ್ನೆ ಪರಿಸರ ಹಾಳು ಮಾಡ್ತಾ ಇದ್ದಾರೆ ಅಂತ. ನಾವು ಯಾವ ಪರಿಸರವನ್ನ ಹಾಳು ಮಾಡಲಿಲ್ಲ. ಬುಷಸ್ ಅನ್ನು ತೆಗೆದು ಒಂದು ಮರ ಕೂಡ ಕಟ್ ಮಾಡಿಲ್ಲ. ಓಲ್ಡ್ ಸತ್ತಿರುವಂತ 2 ಮರ ಬಿಟ್ಟರೆ ಬೇರೆ ಯಾವ ಮರಗಳನ್ನು ಕಟ್ ಮಾಡುವ ಅವಶ್ಯಕತೆನೂ ಇಲ್ಲ, ಕಟ್ ಮಾಡುವುದಿಲ್ಲ. ಅಲ್ಲಿರುವಂತಹ ಬುಷಸ್ಗಳನ್ನು ಮಾತ್ರ, ಬುಷಿಂದ ತುಂಬಿಕೊಂಡಿದೆ, ಹಾವೆಲ್ಲ ಇರುವಂತದ್ದನ್ನು ಅದನ್ನೆಲ್ಲ ಕ್ಲಿಯರ್ ಮಾಡಿ, ಹಾವಿಗೂ ಕೂಡ ಡ್ಯಾಮೇಜ್ ಮಾಡದಾಗಿ ಹಾವನ್ನು ಕೂಡ ತೆಗೆದು ಫಾರೆಸ್ಟ್ಗೆ ಬಿಡುವಂತ, ಹಾವು ಸಿಗ್ಲಿಲ್ಲ ಅಲ್ಲಿ, 1-2 ಸಿಕ್ಕಿದನ್ನು ತಗೊಂಡು ಹೋಗಿ ಬಿಡುವಂತ ಕೆಲಸವನ್ನು ಮಾಡಿದೀವಿ.
ಯಾವ ಒಂದು ಮರಗಳನ್ನು ಅಲ್ಲಿ ಫಸ್ಟ್ ಆಫ್ ಆಲ್ ದೊಡ್ಡ ಮರಗಳು ಇಲ್ಲ, ಇದ್ದ ಮರಗಳನ್ನು ಎಲ್ಲ ಸೇವ್ ಮಾಡಿದ್ರೆ ಅಲ್ಲಿ ನಮ್ಗೆ ಏನೋ ಡಿಸ್ಟರ್ಬೆನ್ಸ್ ಆಗುದಿಲ್ಲ. ಪರಿಸರ ಹಾಳಾಗುದು ಏನು ಸರ್ ಆಗುತ್ತೆ? ನಾವು ಪರಿಸರ ಏನು ಹಾಳು ಮಾಡುವಂತ ಸಂಗತಿಗಳೇ ಇಲ್ಲ. ಒಂದು. ಎರಡನೇದು, ಸಾರಿ ಫಾರ್ ದಿ ಇಂಟರಪ್ಷನ್, 34 ಮರಗಳ ಕಡಿದಿರೋದಕ್ಕೆ FIR ಆಗಿದೆ. ಅವರು ಅಶೋಕ್ ರೈ ಅವರು ಹೇಳ್ತಾ ಇರೋದು ಹಸಿ ಸುಳ್ಳು. ನಮ್ಮ ಹತ್ರ ದಾಖಲೆಗಳಿದ್ದೇವೆ, FIR ಕಾಪಿಗಳಿದ್ದೇವೆ, ಸರ್ಟಿಫೈಡ್ ಕಾಪಿ ಇದಾವೆ. ಮರಗಳನ್ನ ಕಡಿದಿಲ್ಲ, ಕಡಿತಾ ಇಲ್ಲ ಅನ್ನೋದು ಹಸಿ ಸುಳ್ಳು. FIR ಆಗಿದೆ, 34 ಮರಗಳನ್ನ ಇದುವರೆಗೂ ಕಡಿಯಲಾಗಿದೆ, ಆ ಕಾರಣಕ್ಕೋಸ್ಕರ ಕಡಿಯಲಾಗಿದೆ. FIR ಆಗಿದೆ, ಮೂವರುಗಳ ಮೇಲೆ FIR ಆಗಿದೆ. ನೀವು ಅವಕಾಶ ಕೊಟ್ರೆ ದಾಖಲೆಗಳನ್ನ ನಾನು ಮೊಬೈಲ್ ಪ್ರದರ್ಶನ ಮಾಡಬಲ್ಲೆ. ಓಕೆ ಅಶೋಕ್ ಸರ್, ಇವರು ಈ ತರ ಅಶೋಕ್ ರೈ ಅವರು ಸುಳ್ಳುಗಳನ್ನ, ಅಲ್ಲ ಪರಶುರಾಮ್ ಅವರು ಪ್ರಶ್ನೆ ಕೇಳಿಲ್ಲ ಸರ್. ಸುಳ್ಳುಗಳನ್ನ ಹೇಳ್ಬಾರ್ದು. ಅವ್ರು ಬರ್ಬೇಕು, ಇಲ್ಲಿಗೆ ಬರ್ಲಿ, ಮೈಸೂರಿಗೆ ತೋರಿಸ್ತೀವಿ. ನೋಡಿ, ಪರಿಸರ ನಾಶ. ಒಂದೇ ನಿಮಿಷ ಪರಶುರಾಮ್ ಗೌಡ್ರ, ಅಶೋಕ್ ಕುಮಾರ್ ನಮ್ಮ ರಿಕ್ವೈರ್ಮೆಂಟ್ ನಲ್ಲಿ ಯಾವ ಮರಗಳನ್ನು ಅಲ್ಲಿ ಫಸ್ಟ್ ಆಫ್ ಆಲ್ ದೊಡ್ಡ ಮರಗಳು ಯಾವುದಿಲ್ಲ. ಕಾಟು ಮರಗಳು, ಮರದಲ್ಲಿ ದೊಡ್ಡ ಮರ ಚಿಕ್ಕ ಮರ ಅಂತ ಏನಿಲ್ಲ. ಅರಣ್ಯ ಇಲಾಖೆಯವರು ನಾವು ಹೇಳ್ತೀವಿ, ಇಲ್ಲ ಅರಣ್ಯ ಇಲಾಖೆಯವರು ಒಂದೇ ನಿಮಿಷ ಪರಶುರಾಮ್ ಗೌಡ್ರ, ನೀವು ಹೇಳ್ತೀರಾ, ಪ್ರಶ್ನೆ ಮಾಡುವಾಗ ಒಂದೇ ನಿಮಿಷ ಪರಶುರಾಮ್ ಗೌಡ್ರ. ಅಶೋಕ್ ಕುಮಾರ್ ನಾವು ಮರ ನಡ್ತೀವಿ, ನಾವು ಮರ ಪ್ರೇಮಿಗಳೇ. ನಾನು ಸಾಧಾರಣ 2000ಕ್ಕಿಂತ ಹೆಚ್ಚಿನ ಹಣ್ಣು ಬರುವ ಮರಗಳನ್ನು ನಟ್ಟಿದ್ದೀನಿ ನನ್ನ ವಿಧಾನಸಭಾ ಮರದ ಮೇಲೆ. ಪರಶುರಾಮ್ ಗೌಡ್ರ ಒಂದೇ ನಿಮಿಷ ಅವರೊಂದು ಆನ್ಸರ್ ಮಾಡ್ಬೇಕು. ಒಂದು ಮರ ಬೆಳಿಬೇಕಿದ್ರೆ ವರ್ಷ ಕಟ್ಲೇಬೇಕು. ಕಟ್ ಮಾಡ್ಲಿಕ್ಕೆ 5 ನಿಮಿಷ ಮಾತ್ರ ಬೇಕಾಗಿರುತ್ತೆ. ಓಕೆ, ನಮಿಗೂ ಮರದ ಬಗ್ಗೆ ಅತ್ಯಂತ ಕಾಳಜಿ. ನಾವು ಯಾವ ಮರವನ್ನು ಕಟ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಇಲ್ಲಿ ಚಿಕ್ಕ ಮರಗಳನ್ನು ನಮಗೆ ಅಲ್ಲಿ ಮತ್ತೆ ಮರ ಕಟ್ಟು ಮಾಡುವಂತ ಅವಶ್ಯಕತೆಗಳು ಇಲ್ಲ. ನಮ್ಮ ಕರೆ ಬರುವಂತದ್ದು ಬರೀ 10 ಮೀಟರ್ಗೆ ಬರ್ತದೆ. ಆ ನಂತರ ಮರಗಳು ಇದ್ರೆ ಅಲ್ಲಿ ಏನು ತೊಂದರೆ ಆಗುವಂತದ್ದು ಏನಿಲ್ಲ. ಈಗ ಪರಶುರಾಮ್ ಅವರು ಹೇಳ್ತಾರೆ 30 ಮರ ಕಟ್ ಮಾಡಿದ್ದಾರೆ, ಯಾವ ಮರ ಏನು ಅಂತ. ನಾವು ಕಟ್ ಮಾಡ್ಲಿಕ್ಕೂ ನಾವು ಹೋಗ್ಲಿಲ್ಲ. ಅಲ್ಲಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಿರುವಂತದ್ದು ನಮಗ್ ಗೊತ್ತಿಲ್ಲ. ಕಂಬಳಕ್ಕೋಸ್ಕರ, ಹೌದು, ಕಮಲಸ್ಗೋಸ್ಕರನೇ. 34 ಮರಗಳಾಗಿ ಕಟ್ ಮಾಡಿದ್ದಾರೆ. ನಾವು ಅಲ್ಲಿ ಹೇಳಿದೀವಿ ಯಾವ ಮರಗಳನ್ನು ಕಟ್ ಮಾಡು, ಅಲ್ಲಿ ದೊಡ್ಡ ಮರ ಯಾವ್ದು ಕಟ್ ಮಾಡಿದಾರೆ ಅಂತ ನಮಗೆ ಗೊತ್ತಿಲ್ಲ. ಇವ್ರು ಹೇಳ್ತಾರೆ FIR ಆಗಿದೆ ಏನಂತ ಗೊತ್ತಿಲ್ಲ. ಸೊ ಆ ಇದ್ರೆ ಅಲ್ಲಿ ಯಾವ ಮರಗಳನ್ನು ಕಟ್ ಮಾಡುವಂತ ಅವಶ್ಯಕತೆಗಳು ಇಲ್ಲ. ಅಶೋಕ್ ಕುಮಾರ್ ಅವರೇ, ವೇಕೆಂಟ್ ಲ್ಯಾಂಡ್ ಇದೆ. ಮೊನ್ನೆ ಒಂದ್ ಸಭೆ ಆಯ್ತಲ್ಲ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಅಲ್ಲಿ ಚರ್ಚೆಗೆ ಬಂತ ಕಂಬಳದ್ದು. ಇನ್ನು ಚರ್ಚೆಯ ಹಂತದಲ್ಲಿ ಇರುವಂತ ಸಂದರ್ಭದಲ್ಲೇ ಟ್ರ್ಯಾಕ್ ರೆಡಿ ಆಗ್ತಾ ಇದೆ ಅಂದ್ರೆ ಆಲ್ರೆಡಿ ಡಿಸೈಡೆಡ್ ಕ್ಲಿಯರೆನ್ಸ್ ಸಿಕ್ಕಿದೆಯಾ? ಹೌದು, ಹೈ ಪವರ್ ಕಮಿಟಿಯಲ್ಲಿ ಚರ್ಚೆಗೆ ಬಂತಲ್ಲ ಸರ್ ಇದು. ಕ್ಲಿಯರೆನ್ಸ್ ಸಿಕ್ಕಿದೆ, ಅಲ್ಲಿ ಮಾಡಬಹುದು. ಹೈ ಪವರ್ ಕಮಿಟಿಯಲ್ಲಿ ಎಲ್ಲಾ ಪಕ್ಷದವರು ಇದ್ರು, ಎಲ್ಲಾ ಜನಗಳಿದ್ರು. ಅದ್ರಲ್ಲಿ ಯಾರು ವಿರೋಧ ವ್ಯಕ್ತಪಡಿಸಲಿಲ್ಲ, ಯಾರು ಮಾಡಬಾರ್ದು ಅಂತ ಇಲ್ಲ. ಮತ್ತೆ ವಿರೋಧ ಅಂತ ಹೇಳಿದ್ರೆ ಯಾಕೆ ಅವರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಾ ಇದ್ರು ಕಂಬಳಕ್ಕೆ ವಿರೋಧ ಅಲ್ಲ, ಆಯಾಯ ಸಂಸ್ಕೃತಿ ಆಯಾಯ ನೆಲದಲ್ಲಿ ಆದ್ರೆ ಚಂದ, ನಾವು ಕಂಬಳಕ್ಕೆ ವಿರೋಧ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅವರು. ಮೈಸೂರಿನ ಸಂಸದರು ದಾಖಲೆಲ್ಲಿದೆ. ಅಲ್ಲ, ಈಗ ಒಂದೇ ನಿಮಿಷ ಪರಶುರಾಮ್ ಗೌಡ್ರ, ಒಂದೇ ನಿಮಿಷ. ಅದು ಇಬ್ರು ಮಾತಾಡಿದಾಗ ಇಬ್ರದ್ದು ಸರಿಯಾಗಿ ಬರಲ್ಲ, ಹಂಗಾಗಿ ಅಶೋಕ್ ಕುಮಾರ್ ಪರಿಸರ ಪ್ರೇಮಿಯ ಅಲ್ಲ ಬಿಜೆಪಿ ಅವರು? ಇಲ್ಲ ಅವ್ರು ಪರಿಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ಹೇಳಿ ಸರ್. ಅದೇ ನಾನು ಪರಶುರಾಮ್ ಗೌಡ್ರೆ ಒಂದೇ ನಿಮಿಷ ಮಾತಾಡ್ತೀನಿ. ಅವ್ರು ಒಂದೇ ನಿಮಿಷ ಮಾತಾಡಿ ಅಶೋಕ್ ಕುಮಾರ್. ಬಿಜೆಪಿ ಅವರು ವಿರೋಧ ಮಾಡ್ಬೇಕಿದ್ರೆ ಮಾಡ್ತಾರೆ. ನಾವೇನು ನೋಡಿ, ಕಂಬಳ ಉಳಿಸಿದ್ರಲ್ಲಿ ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಈ ಕಂಬಳ ಉಳಿಬೇಕಿದ್ರೆ ಇದು ಸಾಂಸ್ಕೃತಿಕ ಕ್ರೀಡೆ. ಹೌದು, ಯಾವ ಒಬ್ಬ ಬೇಡ ಅಂತ ಹೇಳ್ತಾನಂತ ಯಾವ್ದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ, 1000 ಕಟ್ಲೆ ಜನ ಮೈಸೂರಿಂದ ಫೋನ್ ಮಾಡ್ತಾರೆ, ಸರ್ ಕಂಬಳ ಮಾಡಿ ನಮಗೆ ನೋಡ್ಬೇಕು. ಅವ ಯಾರು ಹೇಳಲಿಕ್ಕೆ ನಮಗೆ ಕಂಬಳ ಬೇಕು ಅಂತ ಬಿಜೆಪಿ ಅವರೇ ಹೇಳಿದ್ದಾರೆ. ಅವ ಯಾರು ಹೇಳಲಿಕ್ಕೆ ಅನ್ನೋದಕ್ಕೆ ಸ್ಪೆಷಲಿ ಯದುವೀರ್ ಒಡೆಯರ್ ಅವರು, ಕಾಂಗ್ರೆಸ್ ರಾಜ ಅಲ್ಲ, ಇದು ಪ್ರಜಾಪ್ರಭುತ್ವ ಹೌದು. ಅದ್ರ ಜೊತೆಗೆ ಸಂಸದರು ಕೂಡ ಹೌದು. ಬಿಜೆಪಿ ಆಲ್ಮೋಸ್ಟ್ ಹಲವು ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ, ಅಲ್ಲಿನ ಮಾಜಿ ಸಂಸದರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಂಬಳಕ್ಕೆ ವಿರೋಧ ಅಲ್ಲ ಅನ್ನುವಂಥದ್ನ ಕೂಡ ಪದೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರು ಅವರು. ಅಲ್ಲ ಸರ್, ಅವರ ಒಪಿನಿಯನ್ ಹೇಳಿದ್ದಾರೆ. ಇದು ಕಂಬಳ ಆಯೋಜನೆ ತಾವು ಏನ್ ಹೇಳಿದಿರಿ? ಯದುವೀರು ಅವರು ಒಪ್ಪಿದ್ದಾರೆ ಅಂತ ಪತ್ರಿಕೆಯಲ್ಲಿ ಹೇಳಿಕೆ ಕೊಡ್ತೀರಿ, ತಾವು ಮರಗಳನ್ನ ಕಟ್ ಮಾಡಿಲ್ಲ ಅಂತ ಹೇಳಿಕೆ ಕೊಡ್ತೀರಿ. ಸಾವಿರಾರು ಜನ ನಮ್ಗೆ ಎಲ್ಲವೂ ಸುಳ್ಳು.
ನಿಮಗೆ ಯದುವೀರ್ ಅಲ್ಲಲ್ಲ, ಸ್ಪಷ್ಟಪಡಿಸಿದ್ದಾರೆ ನೀವು ನನ್ನ ಜೊತೆ ಮಾತಾಡಿಲ್ಲ ಅವರು ಅಂತ. ನೀವು ಹಾರಾಡಬೇಡಿ, ಸ್ವಲ್ಪ ನಿಧಾನವಾಗಿ ಮಾತಾಡಿ. ಒಂದೇ ನಿಮಿಷ subject ಮೇಲೆ ಪರಶುರಾಮ್ ಗೌಡ್ರೆ, ಮಾತಾಡಿ. ಒಂದೇ ನಿಮಿಷ. ಹಾರಾಡೋದೇನಿಲ್ಲ ಸರ್, ಇಲ್ಲಿ ಏನಕ್ಕೆ ಹಾರಾಡ್ಬೇಕು? ಏನ್ ಹಾರಾಡೋದು? ಏನು ಪ್ರಯೋಜನ ಇಲ್ಲ ಇವ್ರೆ ಪರಶುರಾಮ್ ಗೌಡ್ರೆ. ಇಲ್ಲಣ್ಣ, ನೋಡಿ, ಹಾರಾಡೋದೇನಿಲ್ಲ ಸರ್. ಇಲ್ಲ, ಇರೋ ಅವರು ವಿಷಯ ಅವರಲ್ಲಿರೋ ಹೇಳಿ. ಅಸಮಾಧಾನ ಹೇಳ್ಕೊಳ್ತಾ ಇದಾರೆ ಪರಶುರಾಮ್ ಗೌಡ್ರು. ಓಕೆ, ಒಂದೇ ನಿಮಿಷ ಪರಶುರಾಮ್ ಗೌಡ್ರೆ, ಒಂದೇ ನಿಮಿಷ. ಅವ್ರು answer ಮಾಡ್ಬಿಡ್ಲಿ. ಹಾರಾಡೋದೇನಿಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಅಲ್ಲ, ಇರೋ ವಿಷಯ ಅಂತ ನೋಡಿ. ನಾವು ಮಾತಾಡಿದ ಒಂದಿರ್ತದೆ, ನಿಮ್ಗೆ ಅನುಭವ ಇರಬಹುದು, ನೀವು ಸ್ವಲ್ಪ ಅನುಭವಿ ಅಂತ ಕಾಣ್ತದೆ ನನಗೆ. ಆದ್ರೆ ನೀವು ಮಾತಾಡೋದು, ನಾವು ಹೇಳುದೊಂದು, ಮಾಧ್ಯಮದಲ್ಲಿ ಬರೆಯುವುದೊಂದು ಬರೀತಾರೆ. ನಾನು ಹೇಳಿರುವಂತದ್ದು ಅವರು ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ದಲ್ಲ. ಅವತ್ತಿನ ಸಭೆಯಲ್ಲಿ ಅವರು ಯಾವುದೇ ವಿಚಾರಗಳನ್ನ ಕಂಬಳದ ಬಗ್ಗೆ ನಿಮ್ಮ ಯದುವೀರ್ ಅವರು ಮಾತಾಡಿಲ್ಲ. ಮಾಧ್ಯಮದವರು ಇದ್ರಲ್ಲ, ಅವ್ರು ಹೇಳಿದ್ದೇನು, ನಾನು ಮೊದಲು ಕಮಲದ ಬಗ್ಗೆ ನನ್ನ ವಿಚಾರವನ್ನು ಹೇಳಿದ್ದೀನಿ, ಅದು ನನ್ನ ವಿಚಾರ ಅಂತ ಹೇಳಿದ್ ಬಿಟ್ರೆ ಯಾವುದೇ ಒಂದು ವಿಚಾರಗಳನ್ನು ಮಾತಾಡಿಲ್ಲ. ನಾನು ಈಗಲೇ ಸೊ ಅಲ್ಲಿ ಒಪ್ಪಿಗೆ ಕೊಡ್ಲಾಯ್ತಾ ಸರ್ ಆ ಹೈ ಪವರ್ ಕಮಿಟಿಲಿ? ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ನಾನು ಹೇಳಿಲ್ಲ. ಅಲ್ಲ, ನಾನು ಓಕೆ. ಹೇಳುದು ಅಶೋಕ್ ಕುಮಾರ್ ರೈ ಅವರೇ ಕೂಡ ಮಾತಾಡಿದೆ. ಹೇಳಿ ಸರ್. ಸರ್, ಅವತ್ತು ಒಪ್ಪಿಗೆ ಸಿಕ್ತಾ ಮಾಡೋಣ ಕಂಬಳ ಇಲ್ಲಿ ಈ ಅಂತ? ಕಮಿಟಿಯಲ್ಲಿ ಒಪ್ಪಿಗೆ ಸಿಕ್ಕಿದೆ, ಯಾರು ಕೂಡ ವಿರೋಧ ಮಾಡಿಲ್ಲ. ಅಲ್ಲ ಸರ್, ಅವತ್ತು ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರೂ ಭಾಗಿಯಾಗಿದ್ರಲ್ಲ, ಅವತ್ತು ಓಕೆ ಅಂದ್ರ ಅಂತ ಕೇಳ್ತಾ ಇದೀನಿ ಅಷ್ಟೇ. ಮಾಡೋಣ ಅಲ್ಲಿ ಕ್ಲಿಯರೆನ್ಸ್ ಸಿಕ್ತಾ ಅಂತ ಅಷ್ಟೇ ಕೇಳ್ತಾ ಇದೀನಿ. ಅಲ್ಲಿ ಕ್ಲಿಯರೆನ್ಸ್ ಸಿಕ್ಕಿದೆ. ಯದುವೀರ್ ಅವರು ಸೇರಿ ಬಿಜೆಪಿ MLAಗಳಿದ್ರು, ಎಲ್ಲರೂ ಇದ್ರು, ಯಾರು ಕೂಡ ವಿರೋಧ ವ್ಯಕ್ತಪಡಿಸಲಿಲ್ಲ. ಕಂಬಳದ ಬಗ್ಗೆ ಮಾತಾಡುವಾಗ ಯದುವೀರ್ ಅವರು ಹೇಳಿದ್ರು, ನಾನು ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ, ಮತ್ತೆ ನಾನು ಅದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಸರ್ಕಾರಕ್ಕೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ನಾನು ಹೈ ಪವರ್ ಕಮಿಟಿಯಲ್ಲಿ ನಾನು ಇದ್ದೆ. ಇವ್ರು ನಿಮ್ಮ ಎದುರುಗಡೆ ಕೂತವ್ರು ಇದ್ರೆ ಇಲ್ವಾ ಅಂತ ಗೊತ್ತಿಲ್ಲ. ಇದು ಕ್ಲಿಯರ್ ಪಿಕ್ಚರ್. ನಾನು ಅದ್ರಲ್ಲಿ ಏನು ಸುಳ್ಳು ಹೇಳಿ ನಮ್ಗೇನು ಅಲ್ಲಿ ಬಂದು ಏನು ಕಮಲ ಮಾಡಿ ಎಲ್ರು ಕಮಲ ಬೇಡ ಅಂತ, ನಮಗೆ ಕಮಲ ಬೇಡ ಸರ್, ನಮಗೇನು ಅಲ್ಲಿ ಕಮಲ ಮಾಡ್ಬೇಕಂತ ಹಠ ಇದೆಯಾ? ಅಲ್ಲ, ಕಂಬಳ ಜೊತೆ ಅವ್ರು ಯಾಕೆ ವಿರೋಧ ಮಾಡ್ತಾರೆ ಅಂತ ಅಷ್ಟೇ. ಅಲ್ಲ, ಕಂಬಳಕ್ಕೆ ವಿರೋಧ ಮಾಡ್ತಾ ಇಲ್ಲ. ವಿರೋಧ ಮಾಡ್ತಾ ಇರುವಂತವ್ರು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಮೈಸೂರಿನ ಮೂಲ ಸ್ವರೂಪ ಬದಲಾಗಬಾರ್ದು. ಕಂಬಳ ಸರಿ, ಹೌದು, ನಮ್ಮ ಹೆಮ್ಮೆಯ ಜನಪದ ಕ್ರೀಡೆ, ಅಲ್ಲಿ ಕರಾವಳಿ ಭಾಗದ ಸಂಸ್ಕೃತಿ, ಆ ಭಾಗದಲ್ಲಿ ಆಚರಣೆ ಆದ್ರೆ ಒಳ್ಳೇದು ಅನ್ನುವಂಥದ್ನ ವಿರೋಧ ಮಾಡ್ತಾ ಇರುವಂತವ್ರು ಹೇಳ್ತಾ ಇರೋದು. ಸರ್, ಮೈಸೂರು ದಸರಾ ಹಿಂದೆ 15 ವರ್ಷ ಹಿಂದೆ ಹೇಗೆ ನಡೀತಾ ಇತ್ತು, ಹೀಗೆ ಹೇಗೆ ನಡೀತದೆ. ವೆಸ್ಟರ್ನ್ ಡ್ಯಾನ್ಸ್ ಆಗ್ತದೆ ಸರ್. ಕರಾವಳಿ ಭಾಗದ ಕರ್ನಾಟಕ ರಾಜ್ಯದ ಒಂದು ಸಾಂಸ್ಕೃತಿಕ ಕ್ರೀಡೆ ಆಗುದಿಲ್ಲ. ವೆಸ್ಟರ್ನ್ ಮ್ಯೂಸಿಕ್ ಡ್ಯಾನ್ಸ್ ಆಗ್ತದೆ ಸರ್ ಇವರಿಗೆ, ಏರ್ ಶೋ ಆಗ್ತದೆ ಸರ್ ಇವರಿಗೆ, ಲೈಟಿಂಗ್ ರೇ ಶೋ ಆಗ್ತದೆ ಸರ್ ಇವರಿಗೆ. ಹಾಗಾದ್ರೆ ನಮ್ಮ ಕಂಬಳವನ್ನು ಸಾಂಸ್ಕೃತಿಕ ಕ್ರೀಡೆಯನ್ನು ಯಾಕೆ ಸರ್ ಮಾಡಬಾರ್ದು? ಯುವ ದಸರಾವನ್ನು ಆರಂಭ ಮಾಡಿಲ್ಲ ಸರ್, ವೆಸ್ಟರ್ನ್ ಮ್ಯೂಸಿಕ್ ಹಾಕಿ ಕುಣಿದಿಲ್ಲ ಸರ್ ಅಲ್ಲಿ ಸರ್. ಅದೇನು ದಸರಾಕ್ಕೆ ಹಿಂದಕ್ಕೆ ಅದಕ್ಕೇನು ಸೇರಿಕೊಂಡದ? ನಮ್ಮನ್ನ ಸರ್ ಯಾಕೆ ವಿರೋಧ ಮಾಡ್ತಾರೆ ಸರ್? ನಾವೇನು ಅಲ್ಲಿ ಡಿಸ್ಕೋ ಡ್ಯಾನ್ಸ್ ಮಾಡ್ತೀವ? ನಾವು ಸಾಂಸ್ಕೃತಿಕ ಕ್ರೀಡೆಯನ್ನು ಒಂದು ತೋರಿಸುವಂತ ಕೆಲಸ, ಪ್ರಾಣಿಗಳಿಗೆ ಇರುವಂತ ಸಂಬಂಧವನ್ನು ತೋರಿಸುವಂತ ಕೆಲಸ, ಇದನ್ನ ಯಾಕೆ ವಿರೋಧ ಮಾಡಲ್ಲ ಸರ್ ಇವರು? ಸರ್, ಇದಕ್ಕೆ ಉತ್ತರ ಮ್ಯೂಸಿಕ್ ಹೇಳಿ ಸರ್. ಸರ್, ಇದಕ್ಕೆ ಈಗ ಆಲ್ರೆಡಿ ನಾವು ಹೇಳಿದೀವಿ, ದಸರಾಕ್ಕೆ ಈಗಾಗ್ಲೇ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರೋದ್ರಿಂದ ಈಗಾಗ್ಲೇ ತುಂಬು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈಗ ಈ ವರ್ಷ ಕಂಬಳಕ್ಕೆ ತುಂಬಾ ಸಿದ್ಧತೆಗಳು ಬೇಕು. ಉಳಿದ ಯಾವುದೇ ಕಾರ್ಯಕ್ರಮಗಳಿಗೆ ಈ ರೀತಿ ಮರಗಳ ನಾಶ ಆಗ್ಲಿ, ಪ್ರಕೃತಿ ನಾಶ ಆಗ್ಲಿ, ಪರಿಸರ ನಾಶ ಆಗ್ಲಿ, ಜೀವ ಸಂಕುಲದ ನಾಶ ಆಗ್ಲಿ, ಕೆರೆ ಮುಚ್ಚೋದಾಗ್ಲಿ ಆಗೋದಿಲ್ಲ. 27 ಎಕರೆ ಜಾಗದಲ್ಲಿ ಇವೆಲ್ಲ ಮಾಡ್ತಾ ಇದ್ದಾರೆ. ಕಂಸಾಳೆ ನೃತ್ಯಕ್ಕೆ, ವೀರಗಾಸೆ ಕುಣಿತಕ್ಕೆ, ಡೊಳ್ಳು ಕುಣಿತಕ್ಕೆ, ಕೊಡವರ ನೃತ್ಯಕ್ಕೆ, ಯಕ್ಷಗಾನ ಕೂಡ ಇದೆ, ಕರಾವಳಿ ಭಾಗದ ಯಕ್ಷಗಾನ ಕೂಡ ಇದೆ, ಯಕ್ಷಗಾನಕ್ಕೆ, ಇವುಗಳಿಗೆ ಈ ತರದ ಸಿದ್ಧತೆಗಳ ಅಗತ್ಯ ಇಲ್ಲ. ನಾವು ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದು ಎಷ್ಟು ದೊಡ್ಡ ಪ್ರಮಾಣದ್ದು. 400 ಕೋಣಗಳು ತರ್ತಾರೆ, 20,000 ಜನರನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ, 10 ಲಕ್ಷ ಜನ ಸೇರಿಸ್ತಾರೆ. ಇದನ್ನ ನೀವು ಬೇರೆ ಯಾವುದೇ ಜಾನಪದ ಕ್ರೀಡೆ ಜೊತೆಗೆ ಹೋಲಿಕೆ ಮಾಡಕ್ ಆಗ್ತಾ ಇಲ್ಲ. ಇವರು ಅದನ್ನ ಮಾಡ್ತಾ ಇಲ್ವಾ, ಇದನ್ನ ಮಾಡ್ತಾ ಇಲ್ವಾ, ಇದನ್ನು ಸೇರಿಸಿ ಅಂತ ಹೇಳೋದು ತಪ್ಪು ಉದಾಹರಣೆ ಕೊಡ್ತಾ ಇದ್ದಾರೆ ಇವರು. ಹಂಗ ಹೇಳ್ಬಾರ್ದವ್ರು. ನಾವು ಆಗ್ಲೇ ಹೇಳಿದೀವಿ, ಈ ರೀತಿ ಜೋಡಿಸ್ತಾ ಹೋದ್ರೆ ಎಲ್ಲಿಗೆ ನಿಲ್ಲುತ್ತೆ. ಈ ವರ್ಷ ಇದು ಈಗಾಗ್ಲೇ ಶುರು ಮಾಡಿದ್ದಾರೆ, ನಮ್ದು ಎತ್ತಿನ ಬಂಡಿ ಓಟ ಸೇರಿಸಿ ಅಂತ. ಇನ್ಯಾರೋ ಪಕ್ಕದವರು ಬನ್ನೂರ್ನವರು, ನಮ್ದು ಯಾಕೆ ಎತ್ತಿನ ಬಂಡಿ ಓಟ ಸೇರಿಸಬಾರ್ದು, ಸೇರಿಸಿ ಅಂತಾರೆ. ಅಲ್ಲ, ಈಗ ಜಂಬೂ ಸವಾರಿನ ಕರಾವಳಿ ಭಾಗದಲ್ಲೋ ಕಲಬುರಗಿ ಭಾಗದಲ್ಲೋ ಮಾಡಿದ್ರೆ ನಡೆಯುತ್ತಾ ಅಂತಾನು ಇವ್ರು ಮಾತನಾಡ್ತಿದ್ರಲ್ಲ, ಬಿಜೆಪಿ ರಾಜ್ಯ ಇದ್ರು. ಈಗ ಅಲ್ಲೇ ಚಿನ್ನದಪ್ಪ, ಅದು ಅಂಬಾರಿ, ಚಿನ್ನದ ಅಂಬಾರಿ ಅಲ್ಲೂ ತೋರ್ಸೋಣ, ಅಲ್ಲೂ ಮಾಡೋಣ ಅತ್ಲ ಮೆರವಣಿಗೆನ ಅಂತಂದ್ರೆ ಅಂತ. ಹೌದು. ಈಗ
ಅಶೋಕ್ ರೈ ಅವರು ಕರ್ನಾಟಕದ ಶಾಸಕರು, ಅವ್ರಿಗೂ ಜವಾಬ್ದಾರಿ ಇದೆ. ಇಲ್ಲಿ ಈ ವರ್ಷ ಅಲ್ಲ, ಅವ್ರಿಗೊಂದು ಖುಷಿ ನಮ್ ಭಾಗದ ಕಂಬಳ ಇಲ್ಲೂ ಕೂಡ ತೋರಿಸಿದ್ರೆ ಇನ್ನಷ್ಟು ಹೆಚ್ಚೆಚ್ಚು ಪ್ರಚಾರ ಆಗುತ್ತೆ ಅನ್ನೋದು ಅವ್ರಿಗೊಂದು ಖುಷಿ. ಒಂದೇ ನಿಮಿಷ ಪರಶುರಾಮ್ ಅವರೇ, ಅಶೋಕ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಓಕೆ, ಅಶೋಕ್ ಕುಮಾರ್ ಅವರು. ಅಲ್ಲ, ನಾನು ಹೇಳೋದು ನೋಡಿ, ಅಲ್ಲಿ ನಾವು ಯಾವುದೇ ಕೆರೆಯನ್ನು ನಾಶ ಮಾಡುವುದಿಲ್ಲ, ಅಲ್ಲಿ ಯಾವುದೇ ಪರಿಸರ ನಾಶ ಆಗುದಿಲ್ಲ. ನಾವು 10 ಲಕ್ಷ ಜನರನ್ನು ಇಲ್ಲಿಂದ ಕರ್ಕೊಂಡು ಬರುವುದಿಲ್ಲ. ಅಲ್ಲಿ ಇದ್ದವರಿಗೆ ತೋರಿಸುವ ಹೊರತು 10 ಲಕ್ಷ ಜನ ಆಸಕ್ತಿ ಇದ್ದವರು ಬರ್ತಾರೆ. ಮತ್ತೆ ದಸರಾ ಉತ್ಸವವನ್ನು ಒಳ್ಳೆ ರೀತಿಯಲ್ಲಿ ಮಾಡಬಾರ್ದಂತ ಇಷ್ಟೇ 15 ಡೋಲು ಕುಣಿತಕ್ಕೆ 15 ಬ್ಯಾಂಡ್ ಕುಣಿತಕ್ಕೆ ನಾವು ಮಂಗಳೂರಿನಲ್ಲಿ ದಸರಾ ಮಾಡ್ತೇವೆ. ಮಾಡಬಾರ್ದಂತ ಹೇಳಲಿಕ್ಕೆ ಆಗ್ತದೆ ಯಾರಿಗಾದ್ರೂ? ನಾವು ಪುತ್ತೂರಿನಲ್ಲಿ ದಸರಾ ಮಾಡ್ತೇವೆ. ಅದು ದುರ್ಗಾದೇವಿಯ ಆಚರಣೆ ಮಾಡುವಂತದ್ದು. ಯಾರು ಮಾಡಬಾರ್ದು, ಯಾರು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಜವಾಗಿ ಪರಿಸರ ನಾಶ ಆಗುದಿದ್ರೆ ಅಲ್ಲಿ ಯಾರಿಗೆ ತೊಂದರೆ ಆಗುದಿದ್ರೆ ಸರಿ, ಅದ್ರ ಜೊತೆಗೆ ಸೇರಿಸಿದ್ರಲ್ಲಿ ಏನ್ ತಪ್ಪಿದೆ? ಅಲ್ಲಿ ವ್ಯವಹಾರ ವಹಿವಾಟುಗಳು ಜಾಸ್ತಿ ಆಗ್ತದೆ. ಅಲ್ಲಿ ಎಲ್ಲರಿಂದ ಮೊನ್ನೆ ಹೈಪವರ್ ಕಮಿಟಿಯಲ್ಲಿ ಅದೇ ಹೇಳಿದ್ದು, ದಸರಾವನ್ನು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು, ಮೈಸೂರು ಟೂರಿಸಂ ಜನ ಬರಬೇಕು, ವ್ಯವಹಾರಗಳೆಲ್ಲ ಒಳ್ಳೆ ರೀತಿಯಲ್ಲಿ ನಡಿಬೇಕು ಆ ಭಾಗದಲ್ಲಿ. ಇದನ್ನೇ ಮಾಡಿದ್ದಾರೆ. ಮತ್ತೆ ನಾವೇನು ಸ್ಪೆಷಲ್ ಮಾಡಿ ಸರ್ ನೋಡಿ ಕಂಬಳ ಮಾಡ್ಬೇಕು ಅಂತ ಯಾರಿಗೂ ಒತ್ತಾಯ ಮಾಡಿಲ್ಲ. ಕಂಬಳ ಮಾಡಬೇಕು ಅಂತ ಹೇಳಿದ್ರೆ ಜನಗಳು ಅಲ್ಲಿ ಅದಕ್ಕೆ ಮಾಡಬೇಕೆ ಹೊರತು ಇದನ್ನು ರಾಜಕೀಯ ಮಾಡೋದ್ರಲ್ಲಿ ನನಗೆ ನಮ್ಮ ಪ್ರಕಾರ ಅದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಮತ್ತೆ ಎಲ್ಲಾ ಜನರಿಗೆ ಬೇಡ ಅಂತ ಹೇಳಿದ್ರೆ ನಾವು ಅದರಲ್ಲಿ ಮಾಡಬೇಕಂದ್ರೆ ನಮ್ದು ಚಾಲೆಂಜ್ ಏನಿಲ್ಲ ಸರ್. ಅದಕ್ಕೋಸ್ಕರ ನೀವು ಅಲ್ಲಿ ಮಾಡ್ಲಿಕ್ಕೆ ಮುಂದಾಗಿದ್ದೀರಾ ಅಂತ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಅಶೋಕ್ ಕುಮಾರ್ ರೈ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಮ್ಮ ಜೊತೆ ದೇವಿ ಪ್ರಸಾದ್ ಶೆಟ್ರು, ಅಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್. ನಮಸ್ಕಾರ ದೇವಿ ಪ್ರಸಾದ್ ಶೆಟ್ರೆ. ದೇವಿ ಪ್ರಸಾದ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇ ಬಿ ಕಟ್ ಆಗಿರ್ಬೇಕು ಕನೆಕ್ಷನ್ನು. ಪರಶುರಾಮ್ ಸರ್ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಅದ್ರಲ್ಲಿ ಏನ್ರಿ ತಪ್ಪಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಅವಕಾಶ ಇದೆ. ಏರ್ ಶೋನೇ ಮಾಡ್ತಾ ಇದಾರೆ, ಲೇಸರ್ ಶೋ ಮಾಡ್ತಾ ಇದಾರೆ, ಅಲ್ಲಿ ವೆಸ್ಟರ್ನ್ ಕಲ್ಚರ್ ಎಲ್ಲ ಬಂದಿದೆ, ಡ್ಯಾನ್ಸ್ಗಳನ್ನ ಹಾಕ್ತಾರೆ, ಮ್ಯೂಸಿಕ್ಗಳನ್ನ ಹಾಕ್ತಾರೆ. ಇದು ಮೂಲ ಸ್ವರೂಪ ಬದಲಾವಣೆ ಮಾಡ್ದಂತಾಗಿಲ್ವಾ ಅಂತಾನು ಕೇಳ್ತಾ ಇದ್ದಾರೆ. ಅದು ಈಗ ಒಂದು ಇತಿಮಿತಿಯಲ್ಲಿದೆ. ಲೇಸರ್ ಶೋಗಾಗ್ಲಿ, ಯುವ ದಸರಾಕ್ಕಾಗ್ಲಿ, ಈ ರೀತಿಯ ಮರಗಳನ್ನ ಕಡಿಯೋದಾಗ್ಲಿ, ಅವರು ಸುಳ್ಳುಗಳನ್ನೇ ಹೇಳಿದ್ರೆ ಹೇಗೆ ಉತ್ತರ ಹೇಳಕ್ಕಾಗತ್ತೆ? ಕೆರೆಗಳನ್ನ ಮುಚ್ತಾ ಇದ್ದಾರೆ, ಮರಗಳು ಕಡಿದಿರೋದಕ್ಕೆ FIR ಆಗಿದೆ, ಅಲ್ಲಿದ್ದಂತ ಜೀವ ಸಂಕುಲ, ಪ್ರಾಣಿ ಪಕ್ಷಿಗಳೆಲ್ಲ ಅಲ್ಲಿಂದ ಹೋಗ್ತಾ ಇದಾವೆ, ನಾಶ ಆಗ್ತಾ ಇದಾವೆ. ಇದು ಕಣ್ಣು ಎದುರುಗಡೆ ನಡೀತಾ ಇರೋ ದೃಶ್ಯ ಇದು. ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ದೇವಪ್ರಸಾದ್ ಶೆಟ್ರು ಸರ್, ನಮಸ್ಕಾರ. ದೇವಪ್ರಸಾದ್ ಶೆಟ್ರು, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ದೇವಪ್ರಸಾದ್ ಅವರೇ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್ ಪರಶುರಾಮ್ ಸರ್ ಮಾತನಾಡ್ತಿದ್ರೆ. ಹಾ ಸರ್, ಈಗ ನಡೀತಾ ಇರುವಂತ ಕಾರ್ಯಕ್ರಮಗಳಿಗೆ, ಜಾನಪದ ನೃತ್ಯಗಳಿಗೆ, ಜಿಲ್ಲೆಯ ವಿವಿಧ, ನಾವು ಈಗಾಗ್ಲೇ ಹೇಳಿದಾಗೆ ಕಂಸಾಳೆಗಿರ್ಬೋದು, ವೀರಗಾಸೆಗಿರ್ಬೋದು, ಕರಡಿ ಕುಣಿತಕ್ಕಿರ್ಬೋದು, ಹಗಲು ವೇಷಕ್ಕಿರ್ಬೋದು, ತಾಳೆ ಮದ್ದಳೆಗಿರ್ಬೋದು, ಕೊಡವರ ನೃತ್ಯಕ್ಕಿರ್ಬೋದು, ಯಕ್ಷಗಾನಕ್ಕಿರ್ಬೋದು, ಅವೆಲ್ಲವೂ ಕೂಡ ಈ ಪ್ರಮಾಣದ ಸಿದ್ಧತೆಗಳನ್ನ ಕೇಳೋದಿಲ್ಲ. ಇವು ಪರಿಸರದ ಮೇಲಾಗ್ಲಿ, ಮರಗಳನ್ನ ಕಡಿಯೋದಾಗ್ಲಿ, ಜೀವ ಸಂಕುಲನ ನಾಶ ಮಾಡೋದಾಗ್ಲಿ, ಕೆರೆನ ಮುಚ್ಚೋದಾಗ್ಲಿ ಅವಕ್ಕೇನ್ ಬೇಕಾಗಿಲ್ಲ. ಆಮೇಲೆ ಲೇಸರ್ ಶೋಗೂ ಅಷ್ಟೇ, ಯುವ ದಸರಾಕ್ಕೂ ಅಷ್ಟೇ. ಅವು ದಸರಾ ಇವಾಲ್ವ್ ಆಗ್ತಾ ಇದ್ದಾವೆ, ಹೊಸ ಹೊಸ ಕಾರ್ಯಕ್ರಮಗಳು ಸಾಕಷ್ಟು ಸೇರ್ಕೊಂಡಿದ್ದಾವೆ. ಈಗ ಪ್ರತಿ ವರ್ಷ ಹೀಗೆ ಸೇರ್ತಾ ಹೋದ್ರೆ ನಾವು ಎಲ್ಲಿಗೆ ಮುಟ್ತೀವಿ ಅನ್ನೋದು ಪ್ರಶ್ನೆ, ಯಕ್ಷ ಪ್ರಶ್ನೆ ಉಳಿದಿದೆ. ಅದಕ್ಕೆ ಈ ವರ್ಷ ಬ್ರೇಕ್ ಹಾಕ್ಬೇಕು. ಈಗ ಹೇಳ್ತಾ ಇದ್ರಲ್ಲ, ಉತ್ತರ ಕರ್ನಾಟಕ ಭಾಗದವರು ಇಲ್ಲಿ ಎತ್ತಿನೋಟದ ಸ್ಪರ್ಧೆ ಆಯೋಜನೆ ಮಾಡಿ ಅಂತಾರೆ. ಹೌದು, ಈಗಾಗಲೇ ಡಿಮ್ಯಾಂಡ್ ಶುರು ಮಾಡಿದ್ದಾರೆ. ಎತ್ತಿನ ಬಂಡಿ ಓಟ ಒಂದೊಂದು ಭಾಗದಲ್ಲೂ ಕೂಡ ನಮಗೂ ಒಂದ್ ಸ್ವಲ್ಪ ಪ್ರಚಾರ ಸಿಕ್ಕಂತಾಗತ್ತೆ. ನೆಕ್ಸ್ಟ್ ನಮ್ಮಲ್ಲೂ ಏನಾದ್ರು ಜಾತ್ರೆ ಆಗ್ಬೇಕಾದ್ರೆ ಇಲ್ಲೂ ಜನ ಬರ್ಲಿ, ಸೇರ್ಲಿ, ನಮ್ದು ಗೊತ್ತಾಗ್ಲಿ, ನಮ್ ಸಂಸ್ಕೃತಿನೂ ಗೊತ್ತಾಗ್ಲಿ ಅಂತ ಮಾತನಾಡ್ತಾರೆ. ಮಾತಾಡ್ತಾ ಇದ್ದಾರೆ. ಇದು ಎಲ್ಲಿ ಹುಟ್ಟುತ್ತೆ? ಅದಕ್ಕೇನೆ ಈಗ ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನೋದು ನಿಮ್ಗೂ ಗೊತ್ತಿದೆ. ಎಲ್ಲವೂ ಅನ್ಕೊಂಡು ಮಾತನಾಡ್ತೀನಿ ಸರ್. ದೇವಿ ಪ್ರಸಾದ್ ಶೆಟ್ರು ಇದ್ದಾರೆ ಸರ್, ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಸರ್, ಒಂದ್ ಸಿಂಪಲ್ ಆಗಿ ಕೇಳ್ಬಿಡ್ತೀನಿ. ಈಗ ಒಂದು ಕಂಬಳ ಆಯೋಜನೆ ಮಾಡಬೇಕು ಅಂದ್ರೆ, ಅದರಲ್ಲೂ ಸ್ಪೆಷಲಿ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬೇಕು ಅಂದ್ರೆ ಎಷ್ಟು ಈಗ ಕೋಣಗಳನ್ನ ಕರೆಸಬೇಕು ಅಂತ, ಮತ್ತೆ ಎಷ್ಟು ವೆಚ್ಚ ಆಗುತ್ತೆ, ಎಷ್ಟು ಜನ ಬೇಕಾಗ್ತಾರೆ, ಅವ್ರಿಗೆಲ್ಲ ಯಾವ ರೀತಿಯಾದಂತ ವ್ಯವಸ್ಥೆ, ಇದ್ರ ಬಗ್ಗೆ ಆನ್ಸರ್ ಮಾಡಿ ಸರ್.
ನೋಡಿ ಸರ್, ಮೈಸೂರು ದಸರಾದಲ್ಲಿ ನಾವು ಕಂಬಳ ಮಾಡ್ಬೇಕಾದ್ರೆ ಇದು ಮೈಸೂರು ದಸರಾ ನಮ್ಮ ನಾಡ ಹಬ್ಬ ಆದ್ರಿಂದ ಈ ಕಂಬಳ ಯೋಜನೆಗೊಂದು ನಾವು ಅವಕಾಶ ಕೇಳಿದ್ದೇವೆ. ವಿಶೇಷವಾಗಿ ಅದಕ್ಕೆ ಒಂದು 100ರಿಂದ 150 ಜೋಡಿ ಕೋಣಗಳು ಬರ್ತದೆ ಅಷ್ಟೇ. ನಾವು ಅದು ಕೋಣಗಳು ನಾವು ಯಾವ ರೀತಿ ಬೇಕು ಆ ರೀತಿ ನಾವು ಸಿಲೆಕ್ಟೆಡ್ ಕೋಣಗಳು ಬೇಕಾದ್ರೆ ಸಿಲೆಕ್ಟೆಡ್, ಈ ಪ್ರಥಮ ವರ್ಷ ಆದ್ರಿಂದ ಯಾವ ರೀತಿ ಮಾಡಬೇಕು, ಎಲ್ಲ ತೊಂದರೆ ಆಗದ ರೀತಿಯಲ್ಲಿ, ಆಯೋಜಕರಿಗೂ ತೊಂದರೆ ಆಗದ ರೀತಿಯಲ್ಲಿ ಏನು ಮಾಡಬೇಕು ನಾವು ಕಂಬಳ ಅಸೋಸಿಯೇಷನ್ ಮುಖಾಂತರ ಅದನ್ನು ಅಲ್ಲಿಯ ಜನರಿಗೆ ಹೋಗುವ ರೀತಿಯಲ್ಲಿ ಮಾಡ್ತೇವೆ. ಯಾವುದೇ ರೀತಿಯಲ್ಲಿ ಅಲ್ಲಿ ಮತ್ತೆ ಖರ್ಚು ಕೂಡ ಏನು 10 ಕೋಟಿ ಹಾಗೆಲ್ಲ ಹೇಳ್ತಾರೆ, ಅಂತ ಖರ್ಚು ವೆಚ್ಚಗಳೆಲ್ಲ ಮಾಡ್ಲಿಕ್ಕಿಲ್ಲ. ನಾವು ನಮ್ಮ ಒಂದು 5 ಕೋಟಿಯ ಒಳಗೆ 5 ಕೋಟಿಯ ಒಳಗೆ ಕಮ್ಮಿ ಖರ್ಚಿನಲ್ಲಿ ಕಂಬಳ ಆಯೋಜನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಜಾಗ ನಮ್ಮಲ್ಲಿ ಇಲ್ಲಿ ಬೇಕಾಗುವಂತದ್ದು ಜಾಗ ಒಂದು 6ರಿಂದ 7 ಎಕರೆ. 10 ಎಕರೆ ಜಾಗ ಸಿಕ್ಕಿದ್ರೆ ವಿಶಾಲವಾಗಿ ಪಾರ್ಕಿಂಗ್ ಜನರಿಗೆ ನಿಲ್ಲಿ. ಈಗ 25 ಎಕರೆ ಗುರ್ಸಿದ್ದಾರೆ ಸಾತಗಳ್ಳಿ ಹತ್ರ, ಅಲ್ಲಿ ಕೆಲಸಗಳು ಆಗ್ತಾ ಇತ್ತು. 34 ಮರಗಳನ್ನ ಕಡಿದಿದ್ದಕ್ಕೆ FIR ದಾಖಲಾಗಿತ್ತು, ಸ್ವಲ್ಪ ಸ್ಟಾಪ್ ಆಗಿತ್ತು ಕೆಲಸ. ಈಗಾಗಲೇ ನಮ್ಮಲ್ಲಿ ಸಮಾಲೋಚನೆಗೆ ಬಂದಾಗ ಅಧಿಕಾರಿಗಳಿಗೆ ನಮ್ಮ ಇಲ್ಲಿಯ ಮೂಡುಬಿದ್ರಿ ಮತ್ತು ಕಾರ್ಕಳ ಬಹಳ ದೊಡ್ಡ ಮಟ್ಟದಲ್ಲಿ ಕಂಬಳ ನಡೆಯುವಂತದ್ದು ಸರ್ಕಾರಿ ಜಾಗದಲ್ಲಿ, ಅದು ಕಾಡಿನ ಮಧ್ಯದಲ್ಲಿ. ಕಾಡಿನಲ್ಲಿ ಸರ್ಕಾರ ಜಾಗ ಕೊಟ್ಟಿದೆ, ಆ ಜಾಗದಲ್ಲೇ ನಡೀತಾ ಇದೆ ಮೂಡುಬಿದ್ರಿಯಲ್ಲಿ. ಸುತ್ತ ಇರುವುದು ಉದ್ಯಾನವನ, ವನ ಎಲ್ಲ ಮಾಡಿದ್ದೇವೆ ಅಲ್ಲಿ. ಅಲ್ಲಿ ಕೂಡ ಮಾಡುವಂತದ್ದು 10 ಎಕರೆ ಜಾಗದಲ್ಲಿ ಕಂಬಳ ಮಾಡುವಂತದ್ದು. ಇದು ಅನಗತ್ಯ 10 ಎಕರೆಯಿಂದ ಜಾಗ ಜಾಸ್ತಿ ಕಂಬಳಕ್ಕೆ. ಈಗ ಇನ್ನೊಂದು ಸಿಂಪಲ್ ಸಜೆಷನ್ ಸಿಗ್ತಾ ಇರುವಂತದ್ದು, ಈಗ ಸಾತಗಳಲ್ಲಿ ಆಗ್ತಾ ಇತ್ತಲ್ಲ, ಅಲ್ಲಿ ಎಲ್ಲ ಸುಮ್ನೆ ಯಾಕೆ ಮರಗಳನ್ನೆಲ್ಲ ಕಡಿಬೇಕು, ಮತ್ತೆ ಎಕ್ಸ್ಟ್ರಾ ನೀರೆಲ್ಲ ಬೇಕು, 1 ಲಕ್ಷ ಲೀಟರ್ ಮೇಲ್ ನೀರೆಲ್ಲ ಬೇಕು. ಅದ್ರ ಬದಲು ವರ್ಣ ಅನ್ನೋಂಥ ಜಾಗ ಇದೆಯಲ್ಲ, ಅಲ್ಲಿ ಕೆರೆ ಇದೆಯಲ್ಲ, ಅದು ಸೂಕ್ತವಾದಂತ ಸ್ಥಳ, ಮಾಡಂಗಿದ್ರೆ ಅಲ್ಲಿ ಮಾಡಿ ಅಂತಾನು ಕೂಡ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಅದು ನಾವು ಏನು ಅಲ್ಲೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಅಂತ ಎಲ್ಲೂ ಕೂಡ ನಾವು ಹೇಳಿಲ್ಲ ಸರ್. ಅಲ್ಲಿಯ ಅಧಿಕಾರಿ ವರ್ಗದವರಿಗೆ ತಾವು ಎಲ್ಲಿ ಸೂಚನೆ ಮಾಡ್ತೀರಿ ಅಲ್ಲಿ ನಾವು ಕಂಬಳವನ್ನು ಮಾಡ್ತೇವೆ. ನಾವು ಕೋಣಗಳನ್ನು ಎಲ್ಲಿ ತರಲಿ, ಜಾಗ ಅವ್ರ ಡಿಸಿಷನ್, ಕಂಬಳ ಮಾಡೋದು ನಿಮ್ ಡಿಸಿಷನ್ ಅಷ್ಟೇ. ಮತ್ತೆ ಅದನ್ನು ವ್ಯವಸ್ಥಿತವಾಗಿ ಪರಶುರಾಮ್ ಗೌಡರು ಮಾತಾಡೋದನ್ನು ಕೇಳಿದೆ. ನಾವು ಯಾರು ಕೂಡ ಪರಿಸರ ವಿರೋಧಿಗಳಲ್ಲ, ಪರಿಸರ ನಾಶ ಮಾಡಿ ಕಂಬಳ ಮಾಡಿ ಅಂತ ನಾವು ಎಂದು ಯಾರಿಗೂ ಹೇಳಿಲ್ಲ. ನಮ್ಮ ಕಂಬಳ ಎಲ್ಲ ಜಾತಿ ಮತ ಧರ್ಮ ಭೇದವನ್ನು ಮಿಕ್ಕಿ ನಡೆಯುವಂತ ಕಂಬಳ ಸರ್. ಎಲ್ಲರೂ ಅಷ್ಟೇ, ಜಾತ್ರೆಗಳು ಅಷ್ಟೇ, ಎಲ್ಲರನ್ನು ಒಂದ್ ಮಾಡುವಂತದ್ದೇ, ದಸರಾನು ಅಷ್ಟೇ, ಎಲ್ಲರನ್ನು ಒಂದ್ ಮಾಡುವಂತದ್ದು, ವಿವಿಧತೆಯಲ್ಲಿ ಏಕತೆ ಅಂತ ಅದಕ್ಕೆ ಹೇಳಿದೆ ಆರಂಭದಲ್ಲಿ. ಅಲ್ಲ ಸರ್, ಇದರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಈ ಕಂಬಳದ ಕೋಣಗಳು ಕ್ರೈಸ್ತರು ಕಂಬಳದ ಕೋಣದ ಯಜಮಾನರಿದ್ದಾರೆ, ಮುಸ್ಲಿಮರು ಕಂಬಳದ ಯಜಮಾನರಿದ್ದಾರೆ, ಹಿಂದೂಗಳು. ಆದ್ರಿಂದ ಇದೊಂದು ಬಹಳ ಸಾಮರಸ್ಯವನ್ನು ಬೆರೆಯುವ ಕ್ರೀಡೆ ಇದು. ಕ್ರೀಡೆ ಅಂದ್ರೆ ಹಂಗೆ ಅಲ್ವಾ ಸರ್? ಅಲ್ಲ, ಪರಶುರಾಮ್ ಗೌಡ್ರು ಹೇಳಿದ್ರು ಎತ್ತಿನ ಗಾಡಿ ಇನ್ನೊಂದು ಮತ್ತೊಂದು ಬರ್ಬಹುದು ಅಂತ. ನೋಡಿ, ಈ ಕ್ರೀಡೆಗೂ ಆ ಕ್ರೀಡೆಯು ಆಗ ಅಲ್ಲಿ ಅವರಿಗೆ ದೊಡ್ಡ ಕ್ರೀಡೆ ಅದು. ನಮ್ಮ ಕಂಬಳ ವಿಶೇಷ ಏನು ಅಂತ ಹೇಳಿದ್ರೆ ಜಗತ್ ಪ್ರಸಿದ್ಧವನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಹುಸೇನ್ ಬೋಲ್ಟ್ ರವರ ಏನು ಒಂದು ದಾಖಲೆ ಉಂಟು, ಅದನ್ನು ಕೂಡ ಮುರಿದು ಈ ಕೋಣ ಮತ್ತು ಕೋಣ ಓಡಿಸುವವರು ಆ ಓಟದಲ್ಲಿ 200 ಮೀಟರ್ ಓಟದಲ್ಲಿ ಓಡಿದ್ದಾರೆ. ಇದು ವಿಶ್ವ ದಾಖಲೆ ಆಗಿತ್ತು. ಇಂಥ ಒಂದು ಅದ್ಭುತ ಕ್ರೀಡೆ ಅದು ನಮ್ಮ ಕರಾವಳಿ ಮತ್ತು ಮೈಸೂರು ಅಕ್ಕಪಕ್ಕದ ಜಿಲ್ಲೆಗಳು. ಆದ್ರಿಂದ ಅಲ್ಲಿ ಒಂದು ಅವಕಾಶ ಕೊಡು. ನಾವು ದಸರಾ ಮಂಗಳೂರಲ್ಲಿ ಮಾಡುವಾಗ ಮಲ್ಲ ಯುದ್ಧ, ಕುಸ್ತಿ ಎಲ್ಲವನ್ನು ಕೂಡ ಪರಿಚಯಿಸ್ತೇವೆ ಆ ನಾಡಿನ ಕ್ರೀಡೆಯನ್ನು. ಈಗ ಎತ್ತಿನ ಹೊಳೆಯಿಂದ ನೀರು ನಮ್ಮ ಮಂಗಳೂರು ಕಡೆಯಿಂದ ಕೋಲಾರ, ಮಂಡ್ಯ ಆ ಕಡೆ ಹೋಗ್ತಾ ಇದೆ, ನಾವು ಕೊಡ್ತಾ ಇದ್ದೀವಿ. ಆಗ ಅನೇಕ ಮರಗಳನ್ನು ಕೆಡವಿದ್ದಾರೆ. ನಾವೇನು ಅದಕ್ಕೆ ನೀರಿಗೂ ಅಬ್ಜೆಕ್ಷನ್ ಮಾಡಿಲ್ಲ, ಅಥವಾ ಆ ಯೋಜನೆಗಳ ಅಬ್ಜೆಕ್ಷನ್ ಮಾಡಿಲ್ಲ. ಯಾಕೆ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಮಾಡಿಕೊಂಡು ದಸರಾ ಸಾಂಪ್ರದಾಯಿಕ ಕ್ರೀಡೆ. ಕೆಲವರು ಹೇಳಿದ್ರು ಮಹಿಷ ಮರ್ದಿನಿ, ಕೋಣಗಳ ವಧೆ ಆಗ್ತಾ ಇದೆ. ಯಮನಿಗೂ ಕೂಡ ವಾಹನ ಕೋಣ. ಅದಕ್ಕೆ ಯಾರಾದ್ರೂ ಇತಿಹಾಸಕಾರ ಇದ್ದಿದ್ರೆ ಅದನ್ನು ಕೇಳೋಣ ಅಂತ ಅನ್ಕೊಂಡಿದ್ದೆ. ಮಹಿಷ ಅಂದ್ರೇನೆ ಎಮ್ಮೆ. ಮಹಿಷ ಅಂದ್ರೆ ಎಮ್ಮೆ ಅಲ್ಲ, ಮಹಿಷನ ವಾಹನ ಎಮ್ಮೆ, ರಾಕ್ಷಸ ವಾಹನ. ಆತನ ಏನು ಆ ಪ್ರಾಮಾಣಿಕತೆ ಅಲ್ಲೂ ಕೂಡ ಮೆರೆದಿದೆ. ಅದು ಆ ದನಿಗೆ ಯಾವ ರೀತಿ ಪ್ರಾಮಾಣಿಕತೆ ಇರ್ಬೇಕು ಅದನ್ನು ಮಾಡಿದೆ. ಯಮನ ವಾಹನ ಕೋಣ. ಯಮನ ವಾಹನ ಕೋಣ ಅಂತ ನಾವು ಕೋಣ ಸಾಕದೆ ಕುತ್ಕೊಳ್ಲಿಕ್ಕೆ ಆಗ್ತದ ಸರ್? ಎಮ್ಮೆ ಸಾಕದೆ ಕುತ್ಕೊಳ್ಲಿಕ್ಕೆ ಆಗ್ತದ? ನಮ್ಮ ಇಲ್ಲೆಲ್ಲ ಕೋಳಿ ಆಡುಗಳನ್ನು ನಾವು ಇದು ಕೊಡ್ತೇವೆ ಮಾರಿಯಮ್ಮನಿಗೆ, ರಕ್ತಹಾರ ಮಾಡಿದೆ, ಕೋಳಿ ಸಾಗದೆ ಕುತ್ಕೊಳ್ತೇವೆ ನಾವು. ಈ ರೀತಿಯ ವಾದಗಳು ಸರಿಯಲ್ಲ ಅಂತ ನಾವು ಹೇಳುದು. ಮಹಿಷಾಸುರ ರಾಕ್ಷಸ ಎಮ್ಮೆ ರೂಪದಲ್ಲಿ ಬಂದಿದ್ದ, ಅದಾದ್ಮೇಲೆ ಚಾಮುಂಡಿ ಅದನ್ನ
ಇದ್ ಮಾಡಿದ್ದು, ವಧೆ ಮಾಡಿದ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಏನ್ ಇತಿಹಾಸಕಾರರು ಏನ್ ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಅವ್ರ ಬಗ್ಗೆನೂ ಕೂಡ ಟ್ರೈ ಮಾಡಿದ್ವಿ, ಸಂಪರ್ಕಕ್ಕೆ ಸಿಗ್ಲಿಲ್ಲ. ಸಮಯದ ಅಭಾವ ಸರ್, ಸಮಯದ ಅಭಾವ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ದೇವಪ್ರಸಾದ್ ಶೆಟ್ರೆ, ಹಾಗೆ ಧನ್ಯವಾದ ಪರಶುರಾಮ್ ಗೌಡ್ರೆ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.